ಏಕಾಏಕಿ ಬರ್ತಾ ಇರ್ತೀವಿ ನಾವು. ಆ ಕಡೆ ಆ ಲಾರಿ ನೋಡೋದ, ಈ ಕಡೆ ಲಾರಿ ನೋಡೋದ, ಕಡೆಯಿಂದ ಸಿಗ್ನಲ್ ಪಾಸ್ ಆಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾವ್ದೊಂದು ಆಕ್ಸಿಡೆಂಟ್ಗಳು ತುಂಬ ಆಗ್ತಾ ಇದೆ ಇಲ್ಲಿ. ಸರ್ಕಲಲ್ಲಿ ಬಂದ್ಬಿಟ್ಟು ರೈಟ್ ತಗೋತಾರೆ, ಈ ಕಡೆಯಿಂದ ಆಪೋಸಿಟ್ ವೆಹಿಕಲ್ಸ್ ಬರ್ತಾ ಇರ್ತವೆ. ಸೊ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ನಾನೀಗ ಬೆಂಗಳೂರಿನ ಮಾಗಡಿ ರಸ್ತೆಯ ಕಡಬೆಗೆರೆಯಿಂದ ಪ್ರಾರಂಭವಾಗುವ ಎಸ್.ಎಂ. ಕೃಷ್ಣ ದಶಪಥ ರಸ್ತೆಯ ಮುಂಭಾಗದಲ್ಲಿದ್ದೇನೆ. 631 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಬೃಹತ್ ಮಾರ್ಗ ಮೈಸೂರು ರಸ್ತೆಯ ಚಲ್ಲಘಟ್ಟದಿಂದ ಮಾಗಡಿ ರಸ್ತೆಗೆ ಬರುವವರಿಗೆ ತುಂಬಾನೇ ಅನುಕೂಲ ಆಗಿದೆ. ಸಂಪೂರ್ಣ ಟ್ರಾಫಿಕ್ ಸಿಗ್ನಲ್ ಮುಕ್ತ ಮತ್ತು ಟೋಲ್ ಮುಕ್ತ ಆಗಿರುವ ಈ ರಸ್ತೆಯಲ್ಲಿ ಸಂಚರಿಸುವವರಿಗೆ ಸಾಕಷ್ಟು ಸಮಯವೂ ಉಳಿತಾಯವಾಗಿದೆ. ಆದರೆ ಈ ರಸ್ತೆಯ ಅಕ್ಕಪಕ್ಕದ ಬಡಾವಣೆಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ವಾಸಿಸುವ ಜನರು ಕೆಲವೊಂದು ಅಪಾಯಗಳನ್ನು ಎದುರಿಸಬೇಕಾಗಿದೆ. ಅವರೆಲ್ಲ ಯಾವೆಲ್ಲ ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ ಮತ್ತು ಈ ತೊಂದರೆ ಅನುಭವಿಸುವವರಿಗೆ ಯಾವ ಪರಿಹಾರ ಮಾರ್ಗಗಳನ್ನು ಕಂಡುಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನು ಈ ಸ್ಟೋರಿಯಲ್ಲಿ ನೋಡೋಣ. ಈ ರಸ್ತೆಯ ಯಾವುದೇ ಸರ್ಕಲ್ನಲ್ಲಿ ನಿಂತು ಈ ವಾಹನಗಳನ್ನು ನೋಡುತ್ತಿದ್ದರೆ ಇಲ್ಲಿ ಒನ್ ವೇನಲ್ಲಿ ಹೋಗುವುದೇ ಸರಿಯೇನೋ ಎಂದೊಮ್ಮೆ ನಿಮಗನಿಸಿಬಿಡುತ್ತೆ. ಎತ್ತ ನೋಡಿದರೂ ತಿರುಗಿದರೂ ಧುತ್ತೆಂದು ವಾಹನಗಳು ನಿಮ್ಮ ಕಣ್ಣು ಮುಂದೆ ಹಾದು ಹೋಗುತ್ತವೆ. ಹನ್ನೊಂದು ಕಿಲೋಮೀಟರ್ ಉದ್ದದ ಈ ಮಾರ್ಗವು ಸಿಗ್ನಲ್ ಮುಕ್ತವಾಗಿರೋದ್ರಿಂದ ಇಲ್ಲಿ ಸಂಚಾರವೂ ಮುಕ್ತ. ಇನ್ನು ಈ ಸರ್ಕಲ್ ನೋಡಿ. ಇಲ್ಲಿ ಈ ಕಾರು ಬರ್ತಿರೋದು ಸರಿಯಾದ ಮಾರ್ಗವೋ ಅಥವಾ ಸರ್ಕಲ್ ಬಳಸಿ ಬರುತ್ತಿರುವ ಈ ಬಿಳಿ ಕಾರು ಬರ್ತಿರೋದು ಸರಿಯೋ ನೀವೇ ಹೇಳಬೇಕು. ಯಾರು ಎಲ್ಲಿಂದ ಹೇಗೆ ಯಾವ ರೀತಿ ಬರ್ತಾರೋ ಅಥವಾ ಬರಬೇಕೋ ಯಾರಿಗೂ ಗೊತ್ತಾಗುವುದಿಲ್ಲ. ಎಲ್ಲರಲ್ಲಿಯೂ ಗೊಂದಲ. ಇನ್ನು ಯಮಧರ್ಮರಾಯನಿಗೂ ಸವಾಲೆಸೆಯುವಂತೆ ಈ ರೀತಿ ನುಗ್ಗಿ ಬರುವವರಿಗಂತೂ ಲೆಕ್ಕವೇ ಇಲ್ಲ. ಇದು ನಾಡಪ್ರಭು ಕೆಂಪೇಗೌಡರ ಜಯಂತಿಯಂದು ಅಂದರೆ 2026 ಜೂನ್ 27 ಲೋಕಾರ್ಪಣೆಗೊಂಡಿರುವ ದಶಪಥದ ಕಥೆ. ಈ ರಸ್ತೆ ಎಷ್ಟು ವಿಶಾಲವಾಗಿದೆಯೋ ವಾಹನ ಸವಾರರಿಗೆ ಅಷ್ಟೇ ಗೊಂದಲಕಾರಿಯಾಗಿಯೂ ಇದೆ. ಬಿಡಿಎ ಅಭಿವೃದ್ಧಿಪಡಿಸಿರುವ ನಾಡಪ್ರಭು ಕೆಂಪೇಗೌಡ ಬಡಾವಣೆಯು ಈ ದಶಪಥದ ಇಕ್ಕೆಲೆಗಳಲ್ಲಿ ಚಾಚಿಕೊಂಡಿದೆ. ಈ ಮಾರ್ಗದಲ್ಲಿ ಒಟ್ಟು 6 ವೃತ್ತಗಳು ಬರುತ್ತವೆ. ಮಾಗಡಿ ರಸ್ತೆಯಿಂದ ಹೊರಡುವ ಮಾರ್ಗದಲ್ಲಿ ಬರುವ ಮೊದಲ 3 ಸರ್ಕಲ್ನಲ್ಲಿ ಅಷ್ಟೇನೂ ಗೊಂದಲಗಳು ಕಾಣುವುದಿಲ್ಲ. ಕಾರಣ ಸದ್ಯಕ್ಕೆ ಇಲ್ಲಿ ಅಷ್ಟೇನೂ ವಾಹನಗಳ ಸಂಚಾರವಿಲ್ಲ. ಆದರೆ ಹೆಚ್ಚು ವಾಹನಗಳು ಸಂಚರಿಸುವ ಕೊಮ್ಮಘಟ್ಟ ಕೆಂಗೇರಿ ಬಳಿಯ ಸರ್ಕಲ್ನಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಸರ್ ಏನು ಬೋಲ್ಟ್ ಹಾಕಿ ಆರೋ ಮಾರ್ಕ್ ಹಾಕಿದ್ರೆ ಅದಾದ್ರೂ ಗೊತ್ತಾಗುತ್ತಲ್ಲ ಸರ್, ಏನು ಗೊತ್ತಾಗಲ್ಲ. ನೀವು ಏಕಾಏಕಿ ಬರ್ತಾ ಇರ್ತೀವಿ ನಾವು. ಆ ಕಡೆ ಆ ಲಾರಿ ನೋಡೋದ, ಈ ಕಡೆ ಲಾರಿ ನೋಡೋದ, ಯಾವುದನ್ನ ಒಂದು ತಗಲಾಕಂದು. ಇವಾಗ ನಾವು ಎಲ್ಲ ಕಡೆ ನೋಡೋಕ್ಕಾಗುತ್ತೆ ಸರ್ ಇಷ್ಟಾಗಲ್ಲ ರೋಡಲ್ಲಿ. ಒಂದು ಅಂಡರ್ ಪಾಸ್ ಇದ್ದಿದ್ರೆ ಅನುಕೂಲ ಆಗಿರೋದು, ಇಲ್ಲ ಫ್ಲೇವರ್ ಆದರೂ ಇದ್ದಿದ್ರೆ ಆರಾಮಾಗಿ ಹೋಗ್ಬಿಡ್ತಾ ಇದ್ದೋ ನಾವು. ಮೊದಲು ಸಿಂಗಲ್ ರೋಡ್ ಇದ್ದಾಗ ಅನುಕೂಲವಾಗಿ ಹೋಯ್ತಾ ಇದ್ದೋ. ಇವಾಗ ಇಷ್ಟು ಅಗಲ ಆದಾಗ ಇಷ್ಟು ಅಗಲದಿಂದ ಈ ಕಡೆ ಈ ಲಾರಿ ಸ್ಪೀಡಾಗಿ ಬರ್ತಾರೆ, ಆ ಕಡೆನೂ ಹಂಸಿಲ್ಲ. ಯಾವ ಕಡೆ ಅಂತ ನಾವು ನೋಡೋದು? ರೈಟು ಲೆಫ್ಟು ಎರಡೂ ನೋಡಬೇಕು, ಮತ್ತು ಫ್ರಂಟು ನೋಡಬೇಕು. ಬ್ರೇಕ್ ಹಾಕಿದ್ರೆ ಹಿಂದೆಗಡೆ ಒಂದು ಬರ್ತಾ ಇರ್ತಾನೆ ಸ್ಪೀಡಾಗಿ. ಯಾವ ಕಡೆ ಅಂತ ನೋಡೋಣ ಸರ್ ನಾವು. ಅದೊಂದು ಅನುಕೂಲ ಮಾಡಿಕೊಟ್ರೆ ಆಗುತ್ತೆ. ಒಂದು ಸತಿ ಅವರೇ ಬಂದು ನೋಡ್ರೆ ಖುದ್ದಾಗಿ ನೋಡ್ರೆ ಗೊತ್ತಾಗುತ್ತಿದ್ದು. ತುಂಬ ಅಗಲ ಇದೆ ರೋಡ್ ಇದು. ಮತ್ತು ಆರೋ ಮಾರ್ಕ್ ಬ್ರ್ಯಾಕೆಟ್ ಹಾಕ್ರೆ ಈ ಕಡೆ ಹಿಂಗೆ ಹೋಗುತ್ತೆ ರೋಡು ಅನ್ನೋದಾದರೆ ಎಷ್ಟೋ ಜನ ನೋಡಿ ಕನ್ಫ್ಯೂಸ್ ಆಗಿ ಈ ಕಡೆ ಹೋಗ್ತಾರೆ, ಲೆಫ್ಟ್ ಹೋಗ್ತಾರೆ, ರೈಟ್ ಹೋಗ್ತಾರೆ. ಕರೆಕ್ಟಾಗಿ ಅನುಕೂಲ ಇಲ್ಲ ಸರ್ ಇದು. ರೋಡ್ ತುಂಬ ಚೆನ್ನಾಗಿದೆ, ಅನುಕೂಲ ಅಂದರೆ ಸ್ಟ್ರೈಟ್ ಹೋಗೋರ್ಗೆ ಚೆನ್ನಾಗಿದೆ, ಲಾರಿಯವ್ರಿಗೆ ಬಸ್ಸವ್ರಿಗೆ. ಇವಾಗ ಅಡ್ಡ ಊರುಗಳ ಕಡೆಯಿಂದ ಬರೋರ್ಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ. ಆಮೇಲೆ ಲಾರಿಯವ್ರು ಯಾರೋ ಸ್ಲೋ ಮಾಡ್ತಾ ಇಲ್ಲ, ತುಂಬ ಸ್ಪೀಡಾಗೆ ಬರ್ತಾರೆ. ಒಂದೇ ಸರ್ಕಲಲ್ಲಿ 3 ಮೀಟ್ ಆಗ್ತಾರೆ ಅಲ್ಲಿ. ಅವಾಗ ಎತ್ಕಡೆಯಿಂದ ಸಿಗ್ನಲ್ ಪಾಸ್ ಆಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾವ್ಯಾವ ಕಡೆಯಿಂದ ಬರ್ತಾರೆ? ಇವಾಗ ಕೆಂಗೇರಿ ಕಡೆಯಿಂದ ನೋಡಿ ಇವ್ರು ಬರ್ತಾ ಇದ್ದಾರೆ, ಅವ್ರು ಹತ್ ಕಡೆ ಕೊಮ್ಗಟ್ಟಿನಿಂದ ಬರ್ತಾ ಇದ್ದಾರೆ, ಅತ್ತೆ ಮೈಸೂರು ರೋಡಿಂದ ಬರ್ತಾ ಇದ್ದಾರೆ. 3 ಒಂದೇ ತಾವು ಸೇರ್ಕೊಂತಾರೆ, ಅಲ್ಲಿ ಅಂಡರ್ ಪಾಸ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಅದು ಅವಾಯ್ಡ್ ಮಾಡೋದಕ್ಕಾಗಲ್ಲ. ಇವಾಗೇನ ಟ್ರಾಫಿಕ್ ಇಲ್ಲ, ಮುಂದೆ ಟ್ರಾಫಿಕ್ ಆದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿಂದ ಮುಂದೆ ಅಂದರೆ ಹಳೆ ಬೈರೋಹಳ್ಳಿ ಮತ್ತು ಹೊಸ ಬೈರೋಹಳ್ಳಿ ನಡುವಣ ಸರ್ಕಲ್ನಲ್ಲಿಯೂ ಇದೇ ಸಮಸ್ಯೆ ಇದೆ. ಅರ್ಚಕರ ಬಡಾವಣೆ ಕಡೆಯಿಂದ ಹಳೆ ಬೈರೋಹಳ್ಳಿ ಕಡೆಗೆ ಹೋಗುವವರು ಈ ವೃತ್ತ ಬಳಸಿಕೊಂಡು ಬರಲು ಸಾಧ್ಯವಾಗುತ್ತಿಲ್ಲ. ಈ ಸರ್ಕಲ್ನಿಂದ ಸುಮಾರು 1.5 ಕಿಲೋಮೀಟರ್ ಮುಂದೆ ಹೋಗಿ ಯೂ ಟರ್ನ್ ತೆಗೆದುಕೊಂಡು ಬರುವ ಬದಲು ಜನರು ನೇರವಾಗಿ ಒನ್ವೇನಲ್ಲಿ ತಿರುವು ತೆಗೆದುಕೊಂಡು ಹಳೆ ಬೈರೋಹಳ್ಳಿ ಕಡೆಗೆ ಹೋಗುತ್ತಾರೆ. ಇದು ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ.
ಅರ್ಚಕರ ಬಡಾವಣೆಯಿಂದ ಇಲ್ಲಿ ಮುಂದೆ ರಾಮೋಳಿಗೆ ಹೋಗ್ಬೇಕಂದ್ರೆ ನಿಯರ್ ಬೈ ಇಲ್ಲೊಂದು ಸ್ಕೂಲ್ ಇದೆ. ಆ ಸ್ಕೂಲ್ಗೆ ಹೋಗೋರ್ಗು ತೊಂದರೆ ಆಗುತ್ತೆ. ಆಮೇಲೆ ನಾರ್ಮಲ್ ಆಗಿ ರೋಡ್ ದಾಟೋದು ಅಷ್ಟು ಈಸಿ ಅಲ್ಲ. ಹೈವೇ ಸ್ವಲ್ಪ ದೊಡ್ಡದಿರೋದ್ರಿಂದ ಹೆವಿ ವೆಹಿಕಲ್ಸ್ ತುಂಬ ಓಡಾಡೋದ್ರಿಂದ ನಾಳೆ ದಿನ ಅಲ್ಲಿ ಪಾಸ್ ಮಾಡೋದೊಂದು ತೊಂದರೆ ಆಗುತ್ತೆ ಅಷ್ಟೇ. ರೋಡ್ ಕ್ರಾಸ್ ಮಾಡೋದು, ಇಲ್ಲಿಂದ ಆ ಕಡೆಗೆ ಹೋಗೋದು. ಅಂಡರ್ ಪಾಸ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಇಲ್ಲೇನಾಗುತ್ತೆ ಅಂದರೆ ಬೇಲಹಳ್ಳಿ ಸರ್ಕಲ್ ಈಗ ರೀಸೆಂಟಾಗಿ ಒಂದು ವೀಕಲ್ಲಿ ಉದ್ಘಾಟನೆ ಆಗಿದೆ. ಬಟ್ ಇಲ್ಲೇನಂದರೆ ಮುಂದೆ ಹೋದರೆ ಒಂದು ಚಲ್ಗಟ್ಟ ಅಂತ ಊರಿದೆ. ಆ ಚಲ್ಗಟ್ಟ ಪಾಸ್ ಆಗೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಆಗಿದೆ. ಯಾಕೆಂದರೆ ಈ ಸರ್ಕಲಲ್ಲಿ ಬಂದ್ಬಿಟ್ಟು ರೈಟ್ ತಗೋತಾರೆ, ಈ ಕಡೆಯಿಂದ ಆಪೋಸಿಟ್ ವೆಹಿಕಲ್ಸ್ ಬರ್ತಾ ಇರ್ತವೆ. ಸೊ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ಕೈಗೊಂಡ್ರೆ ಎಲ್ಲ ರೀತಿ ಅನುಕೂಲ ಆಗುತ್ತೆ ಜನಗಳಿಗೆ. ಇನ್ನು ಈ ದಶಪಥದ ಸಹವಾಸವೇ ಬೇಡ ಎಂದು ಸರ್ವಿಸ್ ರಸ್ತೆಯಲ್ಲಿ ಹೋಗಬೇಕೆಂದರೂ ಈ ರಸ್ತೆಯು ಸರಾಗವಾಗಿ ಇಲ್ಲ, ಅಲ್ಲಲ್ಲಿ ಕಡಿತಗೊಂಡಿದೆ. ಸರ್ವಿಸ್ ರೋಡ್ ಯಾವುದು ಕಂಟಿನ್ಯೂ ಆಗಿಲ್ಲ. ಈ ಕಡೆ ರೈಟ್ ಸೈಡು ಕಂಟಿನ್ಯೂ ಆಗಿಲ್ಲ, ಲೆಫ್ಟ್ ಸೈಡಲ್ಲೂ ಕಂಟಿನ್ಯೂ ಆಗಿಲ್ಲ. ಅಲ್ಲೆಲ್ಲ ಡೆಡ್ ಎಂಡ್ ಆಗಿದೆ. ಆಮೇಲೆ ಮುಂದೆ ಅಲ್ಲಿ ಸರ್ವಿಸ್ ರೋಡ್ ಸಹ ರೆಡಿನೇ ಮಾಡಿಲ್ಲ, ಬರೀ ಜಲ್ಲಿ ರೋಡೇ ಇರೋದು. ಬೇಕಾದ್ರೆ ಆ ಕಡೆ ಹೋಗಿ ಒಂದು ಸತಿ ಅಬ್ಸರ್ವ್ ಮಾಡಿ ನೋಡಿ ಬೇಕಾದ್ರೆ ಏನಾಗುತ್ತೆ. ಆಮೇಲೆ ಇನ್ನೊಂದು ಆಕ್ಸಿಡೆಂಟ್ಗಳು ತುಂಬ ಆಗ್ತಾ ಇದೆ. ಇಲ್ಲಿ ತುಂಬ ಆಕ್ಸಿಡೆಂಟ್ ನಡೀತಾ ಇದೆ. ತುಂಬ ಎಲ್ಲ ಸ್ಪೀಡಾಗಿ ಬರ್ತಾ ಇದ್ದಾರೆ. ಅಲ್ಲಲ್ಲಿ ಹಂಸ್ಗಳು ಯಾವುದೂ ಇಲ್ಲ. ಈ ಸರ್ಕಲ್ ಇಷ್ಟೊಂದು ಇದು ಮಾಡಬಹುದು, ಫ್ಲೈಓವರ್ ಏನೋ ಮಾಡಿದ್ರು ಚೆನ್ನಾಗಿರುತ್ತೆ, ಅನುಕೂಲ ಆಗ್ತಾಯಿತ್ತು. ಇನ್ನು ಇಲ್ಲಿಂದ ಮುಂದೆ ಬಂದರೆ ಚಲ್ಲಘಟ್ಟ ರೈಲ್ವೆ ಅಂಡರ್ ಪಾಸ್ ಸಿಗುತ್ತದೆ. ಮೈಸೂರು ರಸ್ತೆಯಿಂದ ಈ ಸ್ಥಳ SM ಕೃಷ್ಣ ದಶಪಥಕ್ಕೆ ಪ್ರವೇಶ ಮಾರ್ಗವೂ ಹೌದು. ಆದರೆ ಚಲ್ಲಘಟ್ಟ ಗ್ರಾಮದಿಂದ ಮೈಸೂರು ರಸ್ತೆಗೆ ಹೋಗುವ ಅನೇಕರು ಇಲ್ಲಿ ಒನ್ ವೇಯನ್ನೇ ಬಳಸುತ್ತಾರೆ. ಸುಮಾರು 50 ಮೀಟರ್ಗೂ ಕಡಿಮೆ ದೂರ ಹೋದರೆ ಯು-ಟರ್ನ್ ಮಾಡಿಕೊಂಡು ಬರಬಹುದಾದರೂ ದ್ವಿಚಕ್ರ ವಾಹನ ಸವಾರರು, ಶಾಲಾ ಬಸ್ನವರು ಮತ್ತು ಇತರೆ ವಾಹನದ ಚಾಲಕರು ಒನ್ ವೇನಲ್ಲಿ ತಿರುವು ತೆಗೆದುಕೊಳ್ಳುತ್ತಾರೆ. ಅಪಾಯಕ್ಕೆ ಎದೆ ಕೊಡುವವರಂತೆ ರಾಜಾರೋಷವಾಗಿ ಸಾಗುತ್ತಾರೆ. ಇಲ್ಲಿ ಸಾರ್ವಜನಿಕರ ನಿರ್ಲಕ್ಷ್ಯ ಎದ್ದು ಕಾಣುತ್ತದೆ. ಸ್ಥಳೀಯರು ಹೇಳುವ ಪ್ರಕಾರ ಈ ರಸ್ತೆ ಅಂದರೆ ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆ ಸಂಪರ್ಕಿಸುವ ಮಾರ್ಗದಲ್ಲಿ ಈ ದಶಪಥ ಉದ್ಘಾಟನೆಗೂ ಮುನ್ನವೇ ಸುಮಾರು 8 ಜನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಪಕ್ಕದಲ್ಲೇ ನೈಸ್ ರಸ್ತೆಯೂ ಇರುವುದರಿಂದ ಅದನ್ನು ಬಳಸಬಹುದಾದರೂ ಮಧ್ಯಮ ವರ್ಗದವರಿಗೆ ಅದು ಜೇಬಿಗೆ ಭಾರ. ಈ ಮಾರ್ಗ ಶುಲ್ಕ ಮುಕ್ತವಾಗಿರುವುದರಿಂದ ಅನುಕೂಲವಿದೆ. ಮೊದಲು ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆಗೆ ಬರುವುದಕ್ಕೆ ಸುಮಾರು 1 ತಾಸು ಬೇಕಾಗುತ್ತಿತ್ತು. ಈಗ 15ರಿಂದ 20 ನಿಮಿಷದೊಳಗೆ ತಲುಪಬಹುದು. ಆದರೆ ಈ ಮಾರ್ಗದಲ್ಲಿ ಅಗತ್ಯ ಇರುವ ಕಡೆ ಅಂಡರ್ ಪಾಸ್ ಅಥವಾ ಫ್ಲೈಓವರ್ ಮಾಡಿದರೆ ಅನುಕೂಲ ಎಂಬುದು ಸ್ಥಳೀಯರ ಒತ್ತಾಯ. ಇಲ್ಲಿನ ಗೊಂದಲಗಳ ಬಗ್ಗೆ ಬಿಡಿಎ ಅಧಿಕಾರಿಯೊಬ್ಬರನ್ನು ಪ್ರಶ್ನಿಸಿದಾಗ ಸರ್ಕಲ್ ಬಳಸಿ ಸಂಚರಿಸಿದರೆ ಅಂತಹ ಗೊಂದಲಗಳೇನೂ ಇರುವುದಿಲ್ಲ. ಹೊಸ ರಸ್ತೆಯಾಗಿರುವುದರಿಂದ ಪ್ರಾರಂಭದ ಕೆಲವು ದಿನ ಜನರಿಗೆ ತೊಂದರೆ ಎನಿಸಬಹುದು, ನಂತರ ಸರಿಯಾಗುತ್ತದೆ. 4 ಕಡೆಗಳಲ್ಲಿ ಭೂಸ್ವಾಧೀನ ಪ್ರಕರಣಗಳು ನ್ಯಾಯಾಲಯಗಳಲ್ಲಿ ಬಾಕಿ ಇರುವುದರಿಂದ ಸರ್ವಿಸ್ ರಸ್ತೆಯು ಅಲ್ಲಲ್ಲಿ ಮೊಟಕುಗೊಂಡಿದೆ. ಇನ್ನು ಸಂಚಾರ ಗೊಂದಲಗಳ ಬಗ್ಗೆ ಟ್ರಾಫಿಕ್ ಪೊಲೀಸರ ಸಲಹೆ ಪಡೆದು ಸೂಕ್ತ ಪರಿಹಾರ ಕೈಗೊಳ್ಳುತ್ತೇವೆ ಎಂದು ಉತ್ತರಿಸಿದರು. ಸದ್ಯ ಈ ಮಾರ್ಗದಲ್ಲಿನ್ನೂ ಸಂಚರಿಸುವ ವಾಹನಗಳ ಸಂಖ್ಯೆ ಹೆಚ್ಚಿಲ್ಲ. ವಾಹನಗಳ ಸಂಖ್ಯೆ ಹೆಚ್ಚಿದರೆ ದಟ್ಟಣೆ ಜೊತೆಗೆ ಖಂಡಿತವಾಗಿಯೂ ಅಪಘಾತಗಳು ಹೆಚ್ಚುತ್ತವೆ. ಇದರ ಪರಿಹಾರಕ್ಕೆ ಎಂಬಂತೆ ಅಲ್ಲಲ್ಲಿ ಟ್ರಾಫಿಕ್ ಸಿಗ್ನಲ್ ಅಳವಡಿಸಿದರೆ ಈ ಮಾರ್ಗ ನಿರ್ಮಿಸಿದ ಉದ್ದೇಶವೇ ಹಾಳಾಗಬಹುದು. ಹಾಗಾದರೆ ಇಲ್ಲಿನ ಈ ಸಮಸ್ಯೆಗೆ ಸರಳ ಮತ್ತು ಸೂಕ್ತ ಪರಿಹಾರ ಏನು? ಕಮೆಂಟ್ ಮಾಡಿ. ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.